ಐವರ ಕಾಂತೆ ಎನಿಸಿರೆ ಚಿಂತೆ ಐವರ ಕಾಂತೆ ಎನಿಸಿರೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನ ದಯಾಳು, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ. ನನ್ನ ಕೈ ಹಿಡಿದ ಆಪತಿಗಳು ಭೋಗವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳನಂತೆ ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನಿ ಕಷ್ಟದ ದಿನಗಳು ಕಳೆದವು. ಕೊನೆಗೆ ಉಳಿದಿರುವ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಚ್ಚೆ ಹೆಚ್ಚೆಗೆ ಅಪಮಾನ. ಛೇವಿದ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವಿದೆ. ಪಾಂಚಾಲಿ ಪ್ರಿಯತಮೆ, ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಕಾಂತೆ ಚಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಡೆ ತಂದೆ. ಪ್ರಿಯತಮೆ, ಕಾಂತೆ ಚಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಲೆ ತಕ್ಕೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂದಕ್ಕಿಂತ ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಂಗಿಯೇ, ಕಡುಕೋಪದಿಂದ ಮರುಗುವೆ ಏಕೆ ಕೋಮಲಾಂಗಿಯೇ. ಕಾಂತೆ ಚಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಲೆ ತಂದೆ. ಪಾಂಚಾಲಿ, ಏಕೆ ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನು ಆಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯವೂ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಸೃಷ್ಟಿಸಿರುವೆ ಏಕೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಾನ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪಾಂಡವರ ಪರಿಭವನಿ ಸಹಿಸಲಾರೆ. ಈ ಶೂರತನವು ಏಕೆ ಬರಿದಾಯ್ತು ಎಲ್ಲ ಬಯಕೆ? ಈ ಶೂರತನವು ಏಕೆ ಬರಿದಾಯ್ತು ಎಲ್ಲ ಬಯಕೆ? ಸರಿಯೇ ನಿಮಗೆ ಸಮ್ಮತವಾದುದೆ,
ಸರಿಯೇ ನಿಮಗೆ ಸಮ್ಮತವಾದುದೇ ಗೆಳೆಯ? ಹೇಳು ಮನವಿಯ ಕಥೆಯ ವ್ಯಥೆಯ. ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ ರೋದೆ ತರುಣಿ ಮಣಿಯೇ ರೋದೆ ಬಿಡ ನಿನ್ನ ಯಾಳಲ ಭಗವನ ದುರುಳರ ಒಳಲ ಬಿಡ ನಿನ್ನ ಯಾಳಲ ಭಗವನ ದುರುಳರ ಒಳಲ ಮಗ್ನಳಾಗದೆ ಬಿಡು ಚಿಂತೆಯನು ಮಗ್ನಾಗದೆ ಬಿಡು ಚಿಂತೆಯನು ಏಕೆ ರೋದೆ ತರುಣಿ ಮಣಿಯೇ ಏಕೆ ರೋದೆ ಅಣ್ಣನ ಮೇರೆ ಶೀಘ್ರವೇ ಗುರುಕುಲ ಸೇರೆ ಅಗ್ರಜನಾಜ್ಞೆಯ ಮೇರೆ ಶೀಘ್ರವೇ ಗುರುಕುಲ ಸೇರೆ ಬಗ್ಗಿಸುವೆ ಅದಾಂತ ಕಳರ ಮಕ್ಕಳಾಗದೆ ಬಿಡು ಚಿಂತೆಯನು ಬಗ್ಗಿಸುವೆ ಅದಾಂತ ಕಳರ ಮಕ್ಕಳಾಗದೆ ಬಿಡು ಚಿಂತೆಯನು ಏಕೆ ರೋದೆ ತರುಣಿ ಮಣಿಯೇನೆ ಏಕೆ ರೋದೆ ಏಕೆ ರೋದೆ ಏಕೆ ರೋದೆ ಪಾಂಚಾಲಿ ಅಣ್ಣನ ಒಂದು ದಿನದಿಂದ ಅವಿವೇಕನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸಿಬಿಡುವಂತೆ ನಾನು ನಿನ್ನಲ್ಲಿ ಅನೇಕ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ತಿಳಿಸಬಾರದೆ? ತಿಳಿಸುವೆನು, ಆದರೆ ಇದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಪಹಾಸ್ಯ ಮಾಡಿ ನಕ್ಕಳು. ಏನು ಹೇಳಿದೆ? ದುರ್ಯೋಧನನನ್ನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ದೇವಿ ಯಾರು ರಾಯಭಾರಕ್ಕೆ ಹೋಗಿದ್ದವರು? ಇನ್ನಾರು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗುವಾಗಲೇ ಹೀಗಾಗಬಹುದೆಂದು ನಾನು ಊಹಿಸಿದನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳು ಕೇಳಿದ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಜಾಣೆ ಮುದ್ದಾಡುವೆನು ಪಾತೆ ನನ್ನ ಪ್ರೇಮದ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಪಾತೆ ನನ್ನ ಪ್ರೇಮದ ಪ್ರೇಯಸಿ ನೀನೆ. ಪ್ರೇಮದ ಪ್ರೇಯಸಿ ನೀನೆ. ಜಾಣೆ ಮುದ್ದಾಡುವೆನು ಪಾತೆ ಗುರುಕುಲಾದ ಮರ ಕೆಣಕು ಚರಣದೆ ಗುರು ವಂಶವನ್ನು ನಾಶವಗೊಳಿಸೆ. ಗುರುಕುಲಾದ ಮರ ಕೆಣಕು ಚರಣದೆ ಗುರು ವಂಶವನ್ನು ನಾಶವಗೊಳಿಸೆ. ಚಿಂತಿಸದಿರು ನೀ ನೃಪದ ಕುವರಿಯೇ ದೇವಿ, ಚಿಂತಿಸದಿರು ನೀ ನೃಪದ ಕುವರಿಯೇ. ಬಿಚ್ಚಿದ
ಕಟ್ಟುವೆ ಬಾರೆ ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ ಸಮಯ ಪರಿಭವವ ಮರೆತಿರನೇನೆ ಕೈದ ಶಪಥವ ನಡೆಸದೆ ಬಿಡನೆ ಸಮಯ ಪರಿಭವವ ಮರೆತಿರನೇನೆ ಕೈದ ಶಪಥವನ್ನು ನಡೆಸದೆ ಬಿಡನೆ ಕೊರುಳದು ಶಾಸನ ಒಡಲನ್ನು ಬಗೆದು ಕೊರುಳದು ಶಾಸನ ಒಡಲನ್ನು ಬಗೆದು ರಣದೊಳು ದುರುಳರ ಚಿರ ಕಡಿದಿಡುವೆ ರಣದೊಳು ದುರುಳರ ಚಿರ ಕಡಿದಿಡುವೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಈ ಭೀಮನ ಪ್ರೇಮದ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಬಾಪು ಪಾಂಚಾಲಿ ಬಾಪು, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀವು ನಮ್ಮೊಡನೆ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಾಣೇಶ್ವರ, ಮನ ಮುದಿಸುವ ಮಧು ಹಾಸ ವಿಲಾಸ ಗೌರವ ಶಿರ ಧರಿಯಳು ನೀನು ಗೌರವ ಶಿರ ಧರಿಯಳು ನೀನು. ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಕಾಂತಿಯ ಪ್ರಿಯ ಚೆಲ್ಲುತ್ತ ಸೇರುವೆ ಕಾಂತಿಯ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದಯ ಮನಗೆ ಲದಿರೆ ವಿರಾಮ ಪ್ರಮದಯ ಮನಗೆ ಲದಿರೆ ವಿರಾಮ ಸಮಯವಿದೆ ಸಮಯವಿದೆ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲ ಆಂತಕ ಕರಾಳ ರಾತ್ರಿ ಎಂದು ತಾವೇ ಸಂಬೋಧಿಸಿದಿರಿ. ಇನ್ನೂ ಏನನ್ನೋ ಹೇಳಿದಿರಲ್ಲ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಆಕ್ಷೇಪಿಸುತ್ತಿರುವೆಯಾ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆಯೇ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಕೇವಲ ನಾನಿಚ್ಛಿಸಿದರೇನಾಗುವುದು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಶಾಂತಿಯನ್ನು ಬಯಸುವವರು ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸಿದವನು. ಧರ್ಮಪರಾಯಣನಾದ ಎದುರಷ್ಟನ್ನು ದುರ್ಯೋಧನ ಅನಂತರ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರನು.
ಕೋಳ ಕೌರವನ ಬಾಳ ಗೆಳಿಸುವೆ ತಾಳು ತಾಳುನೆ ಶುಭಮತಿಯೇ ಕೋಳ ಕೌರವನ ಬಾಳ ಗೆಳಿಸುವೆ ತಾಳು ತಾಳುನೆ ಶುಭಮತಿಯೇ ಸೈರಿಪೆಯಿ ಪರಿಯನು ತೊಳದೊಳದ ಸೈರಿಪೆಯಿ ಪರಿಯನು ಸುರದೊಳಿಗಲೆ ಗುರುಕುಲವೆಲ್ಲವ ಸದ ಬೆಳೆಯುವೆನು ಕಾಂತೆ ಸುರದೊಳಿಗಲೆ ಗುರುಕುಲವೆಲ್ಲವ ಸದ ಬೆಳೆಯುವೆನು ಕಾಂತೆ ದುರುಳ ಕೌರವನ ಸಿಗಿದು ಬಗೆದುನ ದುರುಳ ಕೌರವನ ಸಿಗಿದು ಬಗೆದುನ ಸೈರಿಪೆಯಿ ಪರಿಯನು ಸುರದೊಳು ಸೈರಿಪೆಯಿ ಪರಿಯನು ಛೇ ನೋಡುವಣ್ಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹನಂತೆ ವಿಭ್ರಮಿಸುತ್ತಿರುವನು. ಆತನ ಸಮಾಧಾನಪಡಿಸಲು ನೀನೇ ಹೊರತು ಮತ್ತಿನ್ಯಾರೋ ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣ ಎಂದು ತಿಳಿದು ಬರುತ್ತಿದೆ. ಶ್ರೀಕೃಷ್ಣ ಪರಮಾತ್ಮನು ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಹೇಳುತ್ತಿದ್ದರು. ಪಾರ್ಥ, ಕೌರವರು ಯುದ್ಧ ಮಾಡೋಕ್ಕಿಂತ ನನ್ನ ಸಹೋದರನ ಕೋಪವನ್ನು ತಮನ ಮಾಡುವುದೇ ನನಗೆ ಅಸಾಧ್ಯವಾದದ್ದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರಿಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದ್ದೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸೋದರ. ಏತರ ನಡತೆ ಪ್ರೀತಿಯ ಸೋದರ, ಏತರ ನಡತೆ ಪ್ರೀತಿಯ ಸೋದರ, ಆತುರದಿಂದ ಫಲವೇ ನಿರುವುದು. ಆತುರದಿಂದ ಫಲವೇ ನಿರುವುದು. ಧರ್ಮ ವಿಚಾರವ ಮರ್ಮವ ಅರಿಯದೆ, ಧರ್ಮ ವಿಚಾರವ ಮರ್ಮವ ಅರಿಯದೆ, ಕರ್ಮದ ಭಾಗಿಗಳಾಗಿರೇಕೆ ಏತರ ನಡತೆ ಪ್ರೀತಿಯ ಸೋದರ, ಆತುರದಿಂದ ಫಲವೇ ನಿರುವುದು. ತಮ್ಮ, ನಿಲ್ಲು ಪ್ರಿಯ ಸೋದರ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನಿನಿ ಮನದ ವೇದನೆ ನೀಗಿಸು ಸಮಯದ ಗಂಧರಿತೆಯ ತರುಣಿ ಏತಗೆ ಇದು ಗುಡವೋ. ಮಾನಿನಿ ಮನದ ವೇದನೆ ನೀಗಿಸು ಸಮಯದಿ ಗಂಧರಿತೆಯ ತರುಣಿ ಏತಗೆ ಇದು ಗುಡವೋ. ಧರ್ಮ ಜನಮ್ಮಯ ನಿರ್ಮಲ ಪ್ರಾರ್ಥವೋ, ಧರ್ಮ ಜನಮ್ಮಯ ನಿರ್ಮಲ ಪ್ರಾರ್ಥವೋ. ವಿರುವುದನು ಪಿತಾ ಪರಿಚಿಸದೆ ನುಡಿಯ,
ತನುಚಿತ ಪರಿಚಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಕನ ಕಾರ್ಯ ಸಾಗಿದೆ ಕೋಮಲ ಹೃದಯನು ಕೊರಗಲು ಸರಿಯೇ ದೇವೆ ಧರ್ಮದಿಂದ ಕನ ಕಾರ್ಯ ಸಾಗಿಸಿ ಕೋಮಲ ಹೃದಯದ ಕೊರಗಲು ಸರಿಯೇ ಸಾರ ಸಾಕ್ಷಿನಿ ಅರಿಯದ ಈ ಪೊರೆ ಸಾರ ಸಾಕ್ಷಿನಿ ಅರಿಯದ ಈ ಪೊರೆ ಏಕಿಂತು ನೀನಿಂತು ವಿಕೋಪಗಳಿವೆ ಏಕಿಂತು ನೀನಿಂತು ವಿಕೋಪಗಳಿವೆ ಮಾಮಿನಿ ಮನದ ವೇದನೆ ನೀಗಿಸು ಸಮಯದಿ ಗಂಧರಿತೆಯ ಕರುಣಿ ಏತಕ್ಕೆ ಈದುಡವೋ. ಇದಕ್ಕೆ ಏನ್ ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ತಮಗೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವೆಂಬ ಘೋರ ಕರ್ಮವೆಂಬುದು ಇನ್ನೇನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಹೆದರಿ ಸಂಧಿಯ ಸರ್ವ ಪ್ರಯತ್ನ ಮಾಡುತ್ತಿರುವೆ. ರಾಜೇಂದ್ರ, ಧೌಮ್ಯರನ್ನು ಸತಿಗಾಗಿ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಮದುವೆ ಔತಣವಲ್ಲವೆಂಬುದು ನಿಮಗೆ ತಿಳಿಯದೇ ಹೋಯಿತೆ. ಈಗ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎಂಬುದೇ ಚಿಂತೆಯಾಗಿದೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಏನೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಾಳಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಲೇ ಬರುತ್ತಿರುವನು. ಆತನಿಂದ ಸಂಧಾನದ ವಿಚಾರವನ್ನು ತಿಳಿದ ಬಳಿಕ ತಮ್ಮಿಚ್ಛೆಯಂತೆ ತಾವು ನೀಡಬಹುದು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಶೌರಿ ಗಿರಿಧಾರಿ ಮಹಾಮಹಿಮಾ ಅಮಿತ ಜನಪ್ರಿಯ ಗುಣಧಾಮ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಶ್ರೀಧರ ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ. ಪಾಂಡುಪುತ್ರರ ಪ್ರಾಣವನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರದಲ್ಲಿ ನಡೆಯಿತು ಧರ್ಮನಂದನ. ಪಾಂಚಾಲಿ, ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಕ್ಷಣಕಾಲ ತಾಳ್ಮೆಯಿಂದಿರಿ. ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದರೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ನಿನ್ನ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. 10 ಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಆಯಿತು ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಆಕ್ಷೇಪಿಸಿವಿಯಾ? ಯಾದವಾಗ್ರಣಿ, ಪಾಂಡು ಪುತ್ರರ ಮೇಲೆ ನಿನಗೆ ಎಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಎಷ್ಟೊಂದು ಅಸಹನೆಯ ಕಯ್ಯ. ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚು ಸಂಬಂಧಿಸಿದೆಂದು ನಾನು ಮೊದಲೇ ನಿನಗೆ ತಿಳಿಸಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು?
ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನೂ ಸಹ ಒಪ್ಪಿದನು. ಭೀಮಸೇನ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಯಿತೆ ಕೃಷ್ಣ. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಆ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೆ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಈ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ? ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಮುಖ್ಯವಾದ ಸಂದೇಶವನ್ನು ಕಳಿಸಿಕೊಟ್ಟಿರುವನು. ಏನು ಹೇಳಿದೆ? ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿ ಆಗಿರಲಾರದು ಕೃಷ್ಣ. ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಇಲ್ಲ, ನೀನು ಕೈ ಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಪರ್ಯಾಸವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನೀನು ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಆ ದುರ್ಯೋಧನ ಕಳಿಸಿರುವ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡೋದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ ಭೀಮಸೇನ, ಕೊಡೆಯ ನಿನ್ನ ಗದೆಯನ್ನ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ನಿನ್ನಲ್ಲಿ ಹಿಡಿದಿರು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಅಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡೆ ಕಟ್ಟುವುದರಲ್ಲಿ ಮಹಾಪಂಡಿಯತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೂ ಆ ಸಂದೇಶವನ್ನು ಕೆಲವು ಇಚ್ಛಿಸಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ಕುರುಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಯಿತು. ನನ್ನ ಅಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಮತ್ತಿನ್ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುರ್ಶಾರನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಕಾರ್ಯಗಳು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ ಆ ಕುನ್ನಿ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿನ್ನ ಉತ್ತರವೇನು? ಅಷ್ಟ ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಕೌರವನೋ ಹಿಡಿಂಬಾಪತಿಯೇ ಕೇಳು. ಕೌರವನೋ ಹಿಡಿಂಬಾಪತಿಯೇ ಕೇಳು. ಕೊನೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ್ಯವ.
ದುಡುಕುತ್ತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳು ಹಿಡಿಂಬಾಪತಿಯೇ ಕೇಳು ಹಿಡಿಂಬಾಪತಿಯೇ ಕೇಳು. ಭೀಮಸೇನ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ವೀರರತಿಕರದ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಮುಂದೆ ನಿನ್ನ ವಿಚಿತ್ರ ಮಾಡುವುದು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀನಾದರೂ ಬಿಚ್ಚು. ವಾಸುದೇವ, ನೀನಾದರೂ ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನನ್ನ ಕರಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಹರ ಮಾದೇ, ಎಲ್ಲಿ ನನ್ನ ಕಡೆ? ಈಗೆಲ್ಲರೂ ಕೇಳರಿ ಈ ಭೀಮನ ಪ್ರತಿಜ್ಞೆಯನ್ನು. ದುರುಳ ಕೌರವರನ್ನು ಮರಣಗೊಳಿಸದೆ ಇರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಕಾಲಲ್ಲಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಕಾಲಲ್ಲಿ ಮೆಟ್ಟಿಕೊಳ್ಳುವೆ. ಗರ್ವದ ತೊಡ ಕೊಟ್ಟಿದವನ ಕೊಟ್ಟಿಕೊಳ್ಳುವೆ, ಗದೆಯಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತನ ದುರ್ಯೋಧನ ತೊಡೆಯ ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನೆಲಕ್ಕಪ್ಪಳಿಸಿ ನನ್ನ ಎಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರರೂಢಂ ಪ್ರಚಂಡಂ ಕಶ್ಯಪ ಶ್ವೇತ ಪದ್ಮಧರಂ ದೇವಂ ಸೂರ್ಯ ನಮಸ್ಕಾರ. ಅರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ಅರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ತೊಲಗಿಸಿಂದೋ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿನೊಂದು ತಾಪಕ್ಕೆ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿನೊಂದಿದೆ ಇಂದು ತಾಪ ಈಗಿಸೋ ಸೋದನೆಯಗೈಯದೆ ಈಗಿಸೋ ಸೋದನೆಯಗೈಯದೆ
ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ದಾದಿಯಳ್ ಮುಳುಗಿದೆ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ. ಕರ್ಣ ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ಆ ನನ್ನ ಪರಮವೈರಿ ಅರ್ಜುನನ ತಾಯಿ ಕುಂತಿ, ನನ್ನ ಎತ್ತ ತಾಯಿ ಕುಂತಿ. ಅಮ್ಮ, ಈಗೋ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಮಗನೇ. ಅಮ್ಮ, ನನ್ನದೆಂತಹ ಕೀರ್ತಿ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರದೆ ಕುವರನ ಪೊರೆದೆ. ಕರುಣೆಯ ತೋರದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ ಅಮ್ಮ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕೆಸದೆಯಂತೆ ಮಗುವಮ್ಮ ನಾನಗ ಏನೊಂದ ನಾರಿಯ. ಮಗುವಮ್ಮ ನಾನಗ ಏನೊಂದ ನಾರಿಯ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂದು ತಾಯೇ. ನಾ ಮಾಡಿದ ಅಪರಾಧ ಏನಂದು ತಾಯಿ. ಆ ಕ್ಷಮ್ಯ ಜನಿಸಿ ಜೀವವ ಹೊರೆದೆ.
ಕ್ಷಮ್ಯ ಜನಿಸಿ ಜೀವವ ಕೊರೆದು ಮಗನೆಂಬ ಮಮಕಾರ ಏಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲವೇ ತಾಯೇ ಐವರ ಮಾತೆ ನಿನಗಿದು ಸರಿ ಐವರ ಮಾತೆ ನಿನಗಿದು ಸರಿ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದಂತ ಅಪರಾಧವಾದರೂ ಏನು ತಾಯಿ ಕಾಡಿನಲ್ಲಿರುವ ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳ ಸಹ ತಿನ್ನದೇ ಬಿಟ್ಟುವಿಲ್ಲ ಕಾಡಿನಲ್ಲಿರುವ ಕ್ರೂರಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವು ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ಈನ ನೀಚನೆಂದು ಹೀಯಾಳಿಸುತ್ತಿರುವರು ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತು ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ ಕರುಣೆಯನ್ನು ತೋರಿದೆಯಲ್ಲ ನಿನ್ನ ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ ಕರ್ಣ ಮುನಿ ಮಂತ್ರದಿಂದ ಹಡೆದೆನೋ ನಿನ್ನ ಮುನಿ ಮಂತ್ರದಿಂದ ಹಡೆದೆನೋ ನಿನ್ನ ಲೋಕಪವಾದಿಗೆ ನದಿಯೊಳೆಸಿದೆನೋ ಲೋಕಪವಾದಿಗೆ ನದಿಯೊಳೆಸಿದೆನೋ ಕಣ್ಣೀರಿನ ಆರಾಧನೆ ಈ ಜೀವನದಲ್ಲಿ ಕಣ್ಣೀರಿನ ಆರಾಧನೆ ಜೀವನ ಜೀವನದಲ್ಲಿ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾನಂತೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ಕರ್ಣ ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಕರ್ಣ ಕ್ಷಮಿಸಿ ಬಿಡು ಅಮ್ಮ ನೀನು ಈ ರೀತಿ ಮಾತನಾಡುವುದು ಈ ಬಾಲಕನಾದ ನನಗೆ ಶ್ರೇಯಕರಲ್ಲ ನಾನು ಹತಭಾಗ್ಯನು
ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸಾಲಿಗಳು ಈ ಪಾಪಿಯಾದ ನನಗೆ ಅಂತ ಭಾಗ್ಯವು ಎಲ್ಲಿಂದ ಲಭಿಸಿಯಾದಮ್ಮ? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಿ ಅಂತ ನಡಿಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾರು ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಿನ್ನ ಬೇಡ ಕರ್ಣ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಟ್ಟಿ ಭಿಕ್ಷೆ ಬೇಡುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭ್ರಾತೃದಾನ ಮಾಡು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ವರದಾತನನ್ನು ತೊರೆಯುವುದೇ? ಆತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವುದು. ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಧರ್ಮವೇ ತಾಯಿ. ನಾನು ಕೊಲಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ತಳ್ಳಲ್ಪಡುವರೆ. ನಾಳೆ ಹುಟ್ಟುವ ಮಕ್ಕಳು ಕರ್ಣನು ಎಂತಹ ನೀಚನೆಂದು ಶಪಿಸುವುದಿಲ್ಲವೇ? ಇಂತಹ ಸಂಬಂಧವನ್ನು ಸನ್ನಿವೇಶದಲ್ಲಿ ಹಿತ ಬೋಧನೆಯನ್ನು ಮಾಡುತ್ತಾಯಿ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆವರೆಗೂ ಆ ಸಹೋದರನ ಭಾವನೆಯೂ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸಿರುವುದಲ್ಲೇ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡುತ್ತಾಯಿ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಕಂದ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತಗ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಹೀನ ಎಂದು ದೂಡಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಲಿಲ್ಲವೇ? ನನ್ನ ಪ್ರಾಣದ ಪ್ರಾಣನಾಗಿ ಹೃದಯದ ಸಖನಾಗಿ ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವುದು. ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಪರಮುಖಲಾಗಲಾರೆ ತಾಯಿ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಉಳಿಸಿಕೊಡು. ಅಮ್ಮ, ಆಗಬಹುದು ತಾಯಿ. ಯಾರನ್ನು ಬೇಕಾದರೂ ಉಳಿಸುವೆನೋ, ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನೆಂದೆ ಮಗನೇ? ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ ಮಗನೇ? ಹೌದು ತಾಯಿ. ಆತನೊಡನೆ ಯುದ್ಧವನ್ನು ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಆತನಾದರೂ, ನನ್ನಿಂದ ಅರ್ಜುನನೇ ಆತನಾದರೂ ನಿನಗೈವರು ಮಕ್ಕಳು ಉಳಿಯುವರು. ಬಿಡುತ್ತಾಯಿ ಚಿಂತೆಯನ್ನು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಹೇಳು ತಾಯಿ. ಇದರಿಂದಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರ್ದ ಕಡು ಪಾಪಿ ಎಂದು ಭಾವಿಸಿದೆಯಾ? ಸತ್ಯ ಎತ್ತ ಕರುಳಿನ ಬಾಧೆಯನು ನಾಂಬಲ್ಲೆ, ಕಟ್ಟ ಧರ್ಮವನು ನಾ ಬಿಡಲೊಲ್ಲೆ,
ಕಟ್ಟ ಕಡೆಯೋಳ್ ಧರ್ಮದಾದಿಗೆ ನಾನಿನಲೊಲ್ಲೆ ಈಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹುಟ್ಟಿಗೆ ಅದೇ ಸಂತೋಷವಲ್ಲವೇ? ಕರ್ಣ, ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವೃದ್ಧ ಕವಚವನ್ನು ಕಸಿದುಕೊಂಡನು. ಆತನ ದುರದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರವರ ತಕ್ಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಗಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರಯ ಮಿರಿದು ಬಿಡಲಿ. ಮುಗಿಲ ಇಳಿದು ಬರಲಿ, ಈ ದರಯ ಬಿರಿದು ಬಿಡಲಿ. ನಿನ್ನಾಣ ಸತ್ಯವಮ್ಮ, ಇಟ್ಟಾಣ ತಪ್ಪನಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟುಲೋಪಾಯವು ಫಲಿಸಿತು. ನಮಗಿನ್ನೂ ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಚಿತ್ತದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಇತ್ತ ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವಿನ್ನಾಯಿತು. ಪುನಃ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು. ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆ. ಅದೇನು ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಎಲ್ಲಿಯೂ ತಿಳಿಸಬೇಡ. ಕರ್ಣ, ದೈವವಸಾತ್ ಈ ಯುದ್ಧದಲ್ಲಿ ಏನಾದರೂ ನನ್ನ ಹತನಾದರೆ ದೈವ ಸಂತನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಸಿಕೊಡಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಿ. ಅಮ್ಮ, ನಿನ್ನ ಮಗವನ್ನು ಯುಗದಿ ಕಾಣಲೆಂದೋ
ಬಗೆ ಬಗೆಯೊಳು ನೀ ಕಣ್ಣೀರ ಸುರಿಸುವುದು ಅಮ್ಮ. ಬಗೆ ಬಗೆಯೊಳು ನೀ ಕಣ್ಣೀರ ಸುರಿಸುವುದು ಅಮ್ಮ. ಅಮ್ಮ ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಯುಗದಿ ಕಾಣಲಹುದೆಯ ಮಗನೇ ಮಗನೋಯಿ. ಯುಗದಿ ಕಾಣಲಹುದೆಯ ಬಗೆ ಬಗೆಯೊಳು ಕಣ್ಣೀರಗಲೇ. ಬಗೆ ಬಗೆಯೊಳು ನೊಂದು ಕಣ್ಣೀರಗಲೇ ಮಗನೇ ಕಂದ ಹೋಗಿ ಬರುವೆನ ಮಗನೇ ಹೋಗಿ ಬರುವೆನ. ಹೋಗಿ ಬರುವೆಯ ಹೋಗಿ ಬರುವೆಯ ಹೋಗಿ ಬರುವೆಯ. ಹೋಗಿ ಬರುವೆನ ಮಗನೇ ಹೋಗಿ ಬರುವೆನ. ಈ ಪ್ರಪಂಚದಲ್ಲಿ ದೈವ ಬಲ್ಲವಿಲ್ಲದ ಮನುಷ್ಯನು ಬದುಕಿದ್ದು ಸಾರ್ಥಕವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರದ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ವಿಧಿ ನಿನ್ನ ಲೀಲೆಯೂ ಅಗಣಿತವಾದದ್ದು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಗರೋ ದೇವಾ ಬಲ್ಲವರ್ಯಾರಿಗರೋ. ಅರಿತವರ್ಯಾರ ವಿಧಿ ನಿನ್ನ ಲೀಲೆಯ ಬಲ್ಲವರ್ಯಾರಿಗರೋ ದೇವ ತಿಳಿದವರ್ಯಾರಿಗರೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಗರೇನು. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಗರೇನು. ಯೋಗವಿದ್ದರೂ ಸರಿಯೇ ಕೃಷ್ಣ ಮುಕುಂದ ಯೋಗವಿದ್ದರೂ ಸರಿಯೇ ಭಾಗ್ಯವಿದ್ದರೂ ಸರಿಯೇ. ಯೋಗವಿದ್ದರೂ ಸರಿಯೇ ಭಾಗ್ಯವಿದ್ದರೂ ಸರಿಯೇ ನೀ ನಾಡಿಸಿದಂತೆ ಆ
ಅರಿತವರ್ಯಾರೋ ಇದು ನಿನ್ನ ಲೀಲೆಯ ಬಲ್ಲವರ್ಯಾರಿಗರೋ ದೇವಾ ತಿಳಿದವರ್ಯಾರಿಗರೋ ಶ್ರೀಹರಿ